ಬೆಳಗಾವಿ ತಾಲೂಕಿನ ಕಾಕ್ತಿಯಲ್ಲಿ ಐಟಿಸಿ ಹೋಟೆಲ್ ಸಹಭಾಗಿತ್ವದಲ್ಲಿ ಆರಂಭಿಸಿದ ವೆಲ್ಕಮ್ ಹೋಟೆಲ್ ಶುಕ್ರವಾರ ಉದ್ಘಾಟನೆಯಾಯಿತು. ಜೊಲ್ಲೆ ಗ್ರೂಪ್ನ ಸಂಸ್ಥಾಪಕ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಬೆಳಗಾವಿಯಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಹೈಟೆಕ್ ವ್ಯವಸ್ಥೆ ಒಳಗೊಂಡ ಈ ಹೋಟೆಲ್ ಆರಂಭಿಸಿದ್ದೇವೆ. ಇಲ್ಲಿ ವಿಶೇಷ ಖಾದ್ಯಗಳನ್ನು ಉಣಬಡಿಸಲಾಗುವುದು. ಜೊತೆಗೆ ಉತ್ತರ ಕರ್ನಾಟಕದ ಖಾದ್ಯಗಳನ್ನು ಊಟದ ಮೆನ್ಯುವಿನಲ್ಲಿ ಸೇರಿಸಲಾಗುವುದು ಎಂದರು. ಹೊಸದಾಗಿ ಹಾಸ್ಪಿಟಾಲಿಟಿ ಗ್ರೂಪ್ನಲ್ಲಿ ಕಾಲಿಡ್ತಾ ಇವತ್ತು ವೆಲ್ಕಮ್ ಹೋಟೆಲ್ ಬೈ ಐಟಿಸಿ ಹೋಟೆಲ್ ಬೆಳಗಾವಿ ಇದರ ಉದ್ಘಾಟನೆ ಸಮಾರಂಭ ವೇದಿಕೆ ಮೇಲೆ ಈ ಒಂದು ಪತ್ರಕರ್ತರ ಪರಿಷತ್ಗೆ ವೇದಿಕೆ ಮೇಲೆ ಆಶೀರ್ವಾದ ನಿಪ್ಪಾಣಿಯ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರೇ ಹಾಗೂ ಈ ಒಂದು ಸಂಸ್ಥೆಯ MD ಅವರಾದ ಬಸವಪ್ರಸಾದ್ ಜೊಲ್ಲೆ ಅವರೇ ಹಾಗೂ ಜನರಲ್ ಮ್ಯಾನೇಜರ್ ಆದ ರಾಹುಲ್ ಅವರೇ ಮತ್ತು ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ITC ಹೋಟೆಲ್ನ ಅಧಿಕಾರಿ ವರ್ಗದವರು, ಇವತ್ತು ಬಹುಶಃ ಬೆಳಗಾವಿಯಲ್ಲಿ ನಮ್ಮ ಬಗ್ಗೆ ನಾವೇನು ಹೇಳ್ಕೋದೇನು ಕಾರಣ ಇಲ್ಲ. ಯಾಕಂದರೆ ಜೊಲ್ಲೆ ಗ್ರೂಪ್ ಅಂದರೆ ನಿಮಿತ್ತಿಗೆ ಹೆಸರು ಮಾತ್ರ. ಆ ಗ್ರೂಪ್ನಲ್ಲಿ ಇರ್ತಕ್ಕಂಥ 81ರಲ್ಲಿ ನಾನು ಸೈನಿಕ್ ಸ್ಕೂಲ್ದಿಂದ ಎಕ್ಸಂಬಾದಲ್ಲಿ ಬಂದ ನಂತರ 89ರಲ್ಲಿ ವೈವಾಹಿಕ ಜೀವನದಲ್ಲಿ ಕಾಲಿಟ್ಟ ನಂತರ 91ರಿಂದ ನಮ್ಮ ಪ್ರಯಾಣ ಚಾಲೂ ಆಗಿದೆ. 91ರಲ್ಲಿ ಮೊದಲನೇ ಸಂಸ್ಥೆಯಾದ ಶ್ರೀ ಬೀರೇಶ್ವರ ಸಂಸ್ಥೆಯನ್ನು ಒಂದು ಹಳ್ಳಿಯ ಮಟ್ಟದಲ್ಲಿ ಎಕ್ಸಂಬ ಅಂತ ಊರಿಗೆ ಸೀಮಿತವಾಗಿ ಪ್ರಾರಂಭ ಮಾಡಿ, ತದನಂತರ ತಾಲೂಕಾ ಮಟ್ಟ, ನಂತರ ಜಿಲ್ಲೆ, ನಂತರ ರಾಜ್ಯ, ನಂತರ ಮಲ್ಟಿಸ್ಟೇಟ್. ಈಗ ಮಲ್ಟಿಸ್ಟೇಟ್ ಒಂದು ಮಾಡಿ ಸುಮಾರು 215 ಬ್ರ್ಯಾಂಚ್ಗಳನ್ನು ಮಾಡಿ 400 ಕೋಟಿ ಮೇಲ್ಪಟ್ಟು ಇವತ್ತು ಡಿಪಾಸಿಟ್ ಹೊಂದಿ ಸುಮಾರು 10ರಿಂದ 15 ಸಾವಿರ ಕೋಟಿಯಷ್ಟು ವಹಿವಾಟವನ್ನು ಮಾಡ್ತಕ್ಕಂಥ ಒಂದು ಕರ್ನಾಟಕದಲ್ಲಿ ನಂಬರ್ 1 ಸಂಸ್ಥೆ ಅಂತ ಅನ್ಬೋದು. ತದನಂತರ ಸಹಕಾರಿಗಳಲ್ಲಿ ಬರೀ ಬ್ಯಾಂಕಿಂಗ್ ಕ್ಷೇತ್ರ ಅಷ್ಟೇ ಅಲ್ಲ, ವಿವಿಧ ಎಲ್ಲ ರೈತರು ಕೂಡ ಎಲ್ಲ ವ್ಯವಹಾರಗಳು ಮಾಡಬೇಕಂತ ತಿಳ್ಕೊಂಡು ಮಲ್ಟಿಪರ್ಪಸ್ ಸೊಸೈಟಿ, ತದನಂತರ ರೈತರಿಗೆ ಬೇಕಾದಂಥ ರಸಗೊಬ್ಬರ, ಸೀಡ್ಸ್ ಮಾರ್ಗ, ಎಣ್ಣೆ ಬೀಜ ಬೆಳೆಗಾರ ಸಹಕಾರಿ ಸಂಘ, ನಂತರ ಅಲ್ಲಿ ಹಳ್ಳಿಯ ಮಟ್ಟದಲ್ಲಿ ಎಲ್ಲರಿಗೆ ಅನುಕೂಲ ಆಗುವಂತೆ ಶಿಕ್ಷಣ ಸಂಸ್ಥೆ. ಇದನ್ನು ಹಂತ ಹಂತವಾಗಿ ಪ್ರಾರಂಭ ಮಾಡ್ತಾ ಹೋಗಿ ನಮ್ಮದು ಒಂದು ಗುರಿ ಇತ್ತು. ಜೊಲ್ಲೆ ಮನೆತನದ ಒಂದು ವಯಸ್ಸಿನ 50 ವರ್ಷದವರೆಗೆ ನಾವು ಕೋಆಪರೇಟಿವ್ನಲ್ಲಿ ಸೇವೆ ಮಾಡಬೇಕು, ತದನಂತರ ಪ್ರೈವೇಟ್ನಲ್ಲಿ ಹೋಗಿ ಮಾಡಬೇಕಂತ ತಿಳ್ಕೊಂಡು ಮೊದಲನೇದಾಗಿ ಮ್ಯಾಗ್ನಮ್ ಟಾಪ್ ಗ್ಲಾಸ್ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಸನ್ಫ್ಯಾನ್ ಎನರ್ಜಿ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮುಖಾಂತರ ಒಂದು 25 ಮೆಗಾವ್ಯಾಟ್ ಪ್ಲ್ಯಾಂಟ್ ಇರ್ಬೋದು. ತದನಂತರ ಇವತ್ತು ನಾವು ಹಾಸ್ಪಿಟಾಲಿಟಿ ಆದರೆ ಈ ಬೆಳಗಾವಿನಲ್ಲಿ ಈ ಒಂದು ಹೋಟೆಲ್ ಪ್ರಾರಂಭ ಮಾಡಲು ಉದ್ದೇಶ ಅಂದರೆ, ಇವತ್ತು ಯಾವುದೇ ಸಿಟಿ ಆಗಲಿ ಅಥವಾ ಯಾವುದೇ ಒಂದು ಊರು ಬೆಳಿಬೇಕಾದ್ರೆ ಅಲ್ಲಿ ಮೊದಲನೇದಾಗಿ ಟೂರಿಸಮ್ ಭಾಳಷ್ಟು ಬೆಳಿಬೇಕು. ಅದ್ರ ಜೊತೆಗೆ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಸಾಕಷ್ಟು ಬೆಳಗಾವಿಯಲ್ಲಿ ಅದು ಬೆಳೆದದ. ಇವತ್ತು ಟೂರಿಸಮ್ದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಹಿಂದೆ ತಿಳ್ಕೊಂಡು ನಾವು ಒಂದು ಹೆಜ್ಜೆ ಮುಂದಿಟ್ಟು ಇವತ್ತು ಈ ಒಂದು ಕಾಕ್ತಿ ಬೆಳಗಾವಿ ಹತ್ರ ಕಾಕ್ತಿ ಒಂದು ಇದರಲ್ಲಿ ಸುಮಾರು ಒಳ್ಳೆಯ ಒಂದು ನಾವು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ವಿ. ಅದನ್ನು ಎಲ್ಲವನ್ನು ನೇತೃತ್ವ ನಮ್ಮ ಮಗನಾದ ಬಸವಪ್ರಸಾದ್ ಅವರು ತೊಗೊಂಡು ಅವರೇ ಎಲ್ಲ ಮುಂದೆ ನಿಂತು ಇದನ್ನು ಒಳ್ಳೆಯ ರೀತಿಯಿಂದ ಮಾಡಿ ಇವತ್ತು ಕೊಲಾಬ್ರೇಷನ್ ಯಾರ ಜೊತೆ ಹೋಗ್ಬೇಕಂತ ವಿಚಾರ ಬಂದ. ಹೋಟೆಲ್ನಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಹೋಟೆಲ್ಸ್ ಅಂದ್ರೆ ಇವತ್ತು ಟಾಟಾ ಇರ್ಬೋದು, ITC ಇರ್ಬೋದು, ಮತ್ತೊಂದು ಎಕೋರ್ ಇರ್ಬೋದು. ಈ ಪ್ರಕಾರದಿಂದ ಅಲ್ಲಿ ನಾವು ನೋಡಿದಾಗ ಇವತ್ತು ಎಲ್ಲದರಲ್ಲಿ ಒಳ್ಳೆಯ ಸೇವೆ ಕೊಡ್ತಕ್ಕಂಥ ITC ಇದ್ರ ಜೊತೆ ಹೋಗ್ಬೇಕಂತ ವಿಚಾರ ಮಾಡಿ ಇವತ್ತು ITC ಜೊತೆ ಅಂದರೆ ಜನರಿಗೆ ಒಳ್ಳೆಯ ಇದು ಬರೀ ಬಿಸ್ನೆಸ್ ಅಂತಲ್ಲ, ಬಿಸ್ನೆಸ್ ಜೊತೆ ಒಳ್ಳೆಯ ಒಂದು ಸರ್ವಿಸ್ ಸಿಗಬೇಕು, ಒಳ್ಳೆಯ ಒಂದು ಫುಡ್ ಟೇಸ್ಟ್ ಸಿಗಬೇಕು. ಈ ಎಲ್ಲ ದೃಷ್ಟಿಯಲ್ಲಿ ITCದವರು ಇದನ್ನು ಪೂರೈಸ್ತಾರಂತ ವಿಚಾರ ಆಗಿ ಇವತ್ತು ITCನಲ್ಲಿ ವೆಲ್ಕಮ್ ಹೋಟೆಲ್ ಇದು 25 ದೇಶದಲ್ಲಿರ್ತಕ್ಕಂಥ 25 ಹೋಟೆಲ್. ನಂತರ ಜೊಲ್ಲೆ ಹಾಸ್ಪಿಟಾಲಿಟಿ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕ ಬಸವಪ್ರಸಾದ್ ಜೊಲ್ಲೆ ಮಾತನಾಡಿ, ಪ್ರಶಸ್ತವಾದ ಪರಿಸರದಲ್ಲಿ 5 ಎಕರೆ ವಿಸ್ತೀರ್ಣದಲ್ಲಿರುವ ಹೋಟೆಲ್ 116 ಸುಸಜ್ಜಿತ ಕೊಠಡಿಗಳು, ಈಜುಕೊಳ, ಕ್ಲಬ್, ಫಿಟ್ನೆಸ್ ಸೆಂಟರ್ ಮೊದಲಾದ ಸೌಕರ್ಯ ಹೊಂದಿದೆ ಎಂದರು. ಇವತ್ತು ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ಸ್ ಬೆಳಗಾವಿ ಇದರ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಪತ್ರಕರ್ತ ಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ
ಜೊಲ್ಲೆ ಗ್ರೂಪಿನ ಸಂಸ್ಥಾಪಕರಾದಂಥ ಅನ್ನಸಬನ್ನ ಜೊಲ್ಲೆಜಿ ಅವರೇ, ಅದೇ ರೀತಿ ಸಹ ಸಂಸ್ಥಾಪಕರು ಮತ್ತು ನಿಪ್ಪಾಣಿ ಕ್ಷೇತ್ರದ ಶಾಸಕರಾದಂಥ ಶಶಿಕಲಾ ಜೊಲ್ಲೆಜಿ ಅವರೇ, ಈ ಒಂದು ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ಸ್ ಬೆಳಗಾವಿ ಇದರ ಜನರಲ್ ಮ್ಯಾನೇಜರ್ ಆದಂಥ ರಾಹುಲ್ ಕನುಂಗು ಅವರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಬಹಳನೇ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ನಾವು ವೆಲ್ಕಮ್ ಹೋಟೆಲ್ ಬೆಳಗಾವಿ ಇದು ವೆಲ್ಕಮ್ ಹೋಟೆಲ್ಸ್ ಬೈ ITC ಹೋಟೆಲ್ಸ್ ಪಾರ್ಟ್ನರ್ಶಿಪ್ ಒಂದಿಗೆ ಈ ಬೆಳಗಾವಿ ನಗರಕ್ಕೆ ನಾವು ತರ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಬಿಕಾಸ್ ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಟು ಬ್ರಿಂಗ್ ವೆಲ್ಕಮ್ ಹೋಟೆಲ್ ಬೆಳಗಾವಿ in partnership with Welcome Hotel by ITC Hotels to this city which boasts a rich cultural heritage and is also a prominent business destination. This hotel is a perfect blend of modern amenities and local cultural elements, providing our guests with unique and enriching experiences. Speaking of the hotel, it is nestled in the serene locale of Kakti and is very close to the airport. Welcome Hotel Belgavi offers breathtaking views of hills and lush greenery, and it is spread across 5 acres of land. It features 116 contemporary, minimalistic and spacious rooms catering to the leisure and MICE travelers. Its architecture and interiors blend classic and contemporary design elements, celebrating Belgavi's vibrant lifestyle and monsoon rains through unique art installations and design themes. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬೆಳಗಾವಿದಲ್ಲಿ ಬಹಳ ಮಳೆ ಆಗುತ್ತೆ, ಅದಕ್ಕೋಸ್ಕರ ನಾವು ಅದೇ ಒಂದು ಥೀಮನ್ನು ಇಟ್ಕೊಂಡು ನಮ್ಮೆಲ್ಲ ಆರ್ಕಿಟೆಕ್ಚರ್ದಲ್ಲಿ ಅದನ್ನು ಬಿಂಬಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಆಲ್ಸೋ ದಿಸ್ ಪ್ರಾಪರ್ಟಿ ಇನ್ಕ್ಲೂಡ್ಸ್ 9 versatile banqueting and meeting rooms. We have 3 dining destinations which are the Welcome Cafe, Do & Co and the Swizzle Bar. Recreational facilities include a fitness center, an outdoor infinity pool and the renowned spa K by Kayakal. Welcome's Thalika curated menus offer a taste of North Karnataka's rich culinary heritage, further enhancing the indigenous experience. ಇದು 5-star ಹೋಟೆಲ್ ಆದ್ರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ಫ್ಲೇವರ್ಸ್ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಸಿಗ್ಬೇಕಂತ ಅಂದ್ಕೊಂಡು ನಾವು ವೆಲ್ಕಮ್ಸ್ ಥಾಲಿಕಾ ಅಂತ ಒಂದು ಮೆನ್ಯೂವನ್ನು ಮಾಡಿ ಆ ಥಾಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಊಟದ ಪದಾರ್ಥಗಳನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಅದರ ಜೊತೆ ಆಲ್ ಇನ್ ಆಲ್ ವಿತ್ ದಿ ಓಪನಿಂಗ್ ಆಫ್ ವೆಲ್ಕಮ್ ಹೋಟೆಲ್ ಬೆಳಗಾವಿ ವಿ ಆರ್ ಸೆಟ್ಟಿಂಗ್ ಅ ನ್ಯೂ ಸ್ಟ್ಯಾಂಡರ್ಡ್ ಫಾರ್ ಕಂಫರ್ಟ್, ಎಲಿಗೆನ್ಸ್ ಆ್ಯಂಡ್ ಲಕ್ಸುರಿ. ನಾನು ಮತ್ತೊಮ್ಮೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದೇ ರೀತಿಯಾದಂಥ ನಿಮ್ಮ ವಿಶ್ವಾಸ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತಾ, ಇನ್ನು ಮುಂದೆ ನಮ್ಮ ತಂದೆಯವರು ಮತ್ತು ಜೊಲ್ಲೆ ಗ್ರೂಪಿನ ಸಂಸ್ಥಾಪಕರಾದಂಥ ಅನ್ನಸಬನ್ನ ಜೊಲ್ಲೆಜಿ ಅವರಿಗೆ ವಿನಂತಿ ಮಾಡ್ತೀನಿ, ನಿಮ್ಮೆಲ್ಲರ ಕುರಿತು 1-2 ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ. ನಂತರ ಜೊಲ್ಲೆ ಗ್ರೂಪ್ನ ಸಹ ಸಂಸ್ಥಾಪಕಿಯೂ ಆಗಿರುವ ಶಾಸಕಿ ಶಶಿಕಲಾ ಜೊಲ್ಲೆ, ವೀರರಾಣಿ ಚೆನ್ನಮ್ಮನ ಹುಟ್ಟೂರಿನಲ್ಲಿ ವೆಲ್ಕಮ್ ಹೋಟೆಲ್ ಆರಂಭಿಸಿರುವುದು ಅಭಿಮಾನದ ಸಂಗತಿ. ಗೋವಾ, ಮಹಾರಾಷ್ಟ್ರದೊಂದಿಗೆ ಸಂಪರ್ಕ ಹೊಂದಿರುವ ಬೆಳಗಾವಿಗೆ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಅವರಿಗೆ ಉತ್ತಮ ದರ್ಜೆಯ ಸೌಕರ್ಯ ಕಲ್ಪಿಸಲು ಅನುಕೂಲವಾಗಲಿದೆ ಎಂದರು. ಎಲ್ರಿಗೂ ನಮಸ್ಕಾರ ಮತ್ತು ಕ್ಷಮೆಯನ್ನು ಕೂಡ ಕೇಳ್ತೇನೆ, ಯಾಕಂದರೆ ಸ್ವಲ್ಪ ವಿಳಂಬ ಕೂಡ ಆಯಿತು ನಮಗೆ ಬರೋದಕ್ಕೆ. ತಮಗೆಲ್ರಿಗೂ ಗೊತ್ತಿದೆ, ಎಲ್ಲ ಕಡೆ ಫ್ಲಡ್ ಸಿಚುವೇಶನ್ ಇರೋದ್ರಿಂದ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಭೇಟಿಯಾಗಿ ಬರೋದಕ್ಕೆ ನನಗೆ ತಡ ಆಯಿತು. ಇವತ್ತು ನಮಗೆಲ್ರಿಗೂ ಕೂಡ ಬಹಳ ಸಂತೋಷ ತರುವಂತಹ ಒಂದು ಸಂಗತಿ ಮತ್ತು ಅಭಿಮಾನ ಪಡುವಂಥ ಸಂಗತಿ ಕೂಡ ನಮಗೆಲ್ರಿಗೂ. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆಜಿ ಅವರೇ, ಬಸವಪ್ರಸಾದ್ ಅವರೇ, ನಮ್ಮ ITCಯ ಈ ಒಂದು ವೆಲ್ಕಮ್ ಹೋಟೆಲ್ನ ಮ್ಯಾನೇಜರ್ ಆದಂಥ ರಾಹುಲ್ ಅವರೇ, ಇಲ್ಲಿ ಆಗಮಿಸಿದಂಥ ಯಾವತ್ತೂ ನನ್ನ ಪತ್ರಕರ್ತ ಸಹೋದರ ಸಹೋದರಿಯರೇ, ಇವತ್ತು ಯಾಕೆ ಖುಷಿ ಆಯಿತು ಅಂತ ಹೇಳಿ ನಾನು ಕೇಳಿದಾಗ, ಬೆಳಗಾವಿ ಅಂದರೆ ಗಂಡು ಮೆಟ್ಟಿದ ನಾಡು ಅಂಥೇಳಿ ನಾವೆಲ್ಲರೂ ಹೇಳ್ತೀವಿ. ನನಗೆ ಒಬ್ಬ ಹೆಣ್ಮಗಳಾಗಿ ಇವತ್ತು ಅಭಿಮಾನ ಅನ್ನಿಸ್ತದೆ. ಯಾಕಂದರೆ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ರಣಕಹಳೆಯನ್ನು ಮೊಳಗಿದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮ ಹುಟ್ಟಿದ ನಾಡಿನಲ್ಲಿ ಈ ITC ಹೋಟೆಲ್ ಇವತ್ತು ನಾವು ಸೇವೆಗಾಗಿ ಪ್ರಾರಂಭ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಒಂದು ಖುಷಿ ಪಡುವಂಥ ಸಂಗತಿ ಅಂತೇಳಿ ನಾನಿವತ್ತು ಹೇಳಿರೋವಂಥದ್ದು. ಆ ಒಂದು ಹೋರಾಟಗಾರ್ತಿಯ ಜೊತೆಗೆ
ಆ ಒಂದು ರಾಣಿಯ ಜೊತೆಗೆ ಸಂಗೊಳ್ಳಿ ರಾಯಣ್ಣನ್ನು ಕೂಡ ನಾವಿವತ್ತು ನೆನೆಸ್ತಾ ಇದ್ದೇವೆ. ಯಾಕಂದ್ರೆ ತನ್ನ ನೆಲಕ್ಕೋಸ್ಕರ, ತನ್ನ ಪ್ರಜೆಗಳಿಗೋಸ್ಕರ, ತನ್ನ ಮಣ್ಣಿಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನೇ, ರಾಣಿ ಅನ್ನೋದನ್ನು ಕೂಡ ಮುಡಿಪಾಗಿಟ್ಟು ಆ ಜೀವನವನ್ನ ತ್ಯಾಗ ಮಾಡಿ ಈ ಬೆಳಗಾವಿಯನ್ನ ಉಳಿಸಿದಂತ ಧೀಮಂತ ಒಬ್ಬ ವೀರ ವನಿತೆಯ ಒಂದು ಹುಟ್ಟೂರಿನಲ್ಲಿ ಇವತ್ತು ITC ವೆಲ್ಕಮ್ ಜೊಲ್ಲೆ ಗ್ರೂಪ್ನ ಒಂದು ಸಹಯೋಗಿತ್ವದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇವತ್ತು ಬೆಳಗಾವಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೆಳಗಾವಿಯ ಕುಂದ ಅಂಥೇಳಿ, ಕುಂದಾನಗರಿ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾಗಿ ಬೆಳಗಾವಿಯ ಕುಂದ, ನಮ್ಮ ಜಿಲ್ಲೆಯ ವಿಶೇಷ ಗೋಕಾಕದ ಕರದಂಟು, ಅದೇ ರೀತಿ ಮಂಡಕ್ಕಿ, ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿ ಹೋದರೆ ವಡಾಪಾವ್, ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಬೆಳಗಾವಿ ಎಷ್ಟು ಸಮೃದ್ಧ ಭರಿತವಾದಂಥ ಜಿಲ್ಲೆ, ಎರಡನೇ ರಾಜಧಾನಿ ಅನ್ನೋದನ್ನು ನೀವುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಭಾಷಾ ಬಾಂಧವ್ಯತೆ ಇದೆ ಅಂತಂದ್ರೆ ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಎಲ್ಲ ಭಾಷೆಗಳನ್ನು ಕೂಡ ಆಡ್ತಕ್ಕಂಥ ಈ ಒಂದು ಜಿಲ್ಲೆಯನ್ನು ನೋಡಿದಾಗ ಒಂದು ಕಡೆ ಗೋವಾ ಬಾರ್ಡ್ರಲ್ಲಿ ಇದ್ದೀವಿ, ಇನ್ನೊಂದು ಕಡೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇದ್ದೀವಿ. ಆದರೂ ಕೂಡ ಸುಂದರವಾದಂಥ ಈ ಬೆಳಗಾವಿಯ ಒಂದು ಮಹತ್ವ ಬಹಳ ಅದ್ಭುತ ಅಂಥೇಳಿ ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ, ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ನಾವು ಯಾರೇ ಬಂದರೂ ಕೂಡ ಸೌದತ್ತಿಯ ಯಲ್ಲಮ್ಮನಿಗೆ ಹೋಗಬೇಕು ಅಂಥೇಳಿ ಹೇಳ್ತಾರೆ. ಯಾಕಂದರೆ ಅದು ಒಂದು ಈ ಬೆಳಗಾವಿ ಜಿಲ್ಲೆಯ ಒಂದು ಮಹತ್ವಪೂರ್ವವಾದಂಥ ಒಂದು ದೇವಿಯ ಸ್ಥಾನ ಅಂತಕ್ಕಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಖಾದಿ ಅಂದ ತಕ್ಷಣ ನಮ್ಮ ಸ್ವತಂತ್ರ ಹೋರಾಟದ ದಿನಗಳು ನಮಗೆ ನೆನಪಾಗ್ತವೆ. ಆದರೆ ಇಲ್ಲಿ ಖಾದಿಗೆನೆ ಸುಪ್ರಸಿದ್ಧವಾದಂಥ ನಾವು ಹುದಲಿ ಅನ್ನೋದು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅನ್ನೋದು ಬಹಳಷ್ಟು ಖುಷಿ ಪಡುವಂಥದ್ದು, ಅಭಿಮಾನ ಪಡುವಂಥ ಒಂದು ಸಂಗತಿ ಅಂಥೇಳಿ ನಾನಿವತ್ತು ಹೇಳ್ತಾ ಇದ್ದೇನೆ. ಗಾಂಧೀಜಿಯವರು ಬಂದು ಹೋದಂಥ ಈ ನಾಡು, ನಮ್ಮ ಭಾರತದ ಸಂವಿಧಾನದ ಶಿಲ್ಪಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಂದು ಹೋದಂಥ ಈ ಪುಣ್ಯ ಭೂಮಿ, ಅದೇ ರೀತಿ ನೂರಾರು ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ನಮ್ಮ ಭಾರತ ಏನು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಂಥ ಸ್ವಾಮಿ ವಿವೇಕಾನಂದರು ಕೂಡ ಇಲ್ಲಿ ಬಂದು ನೆಲೆಸಿ ಹೋದಂಥ ಇವತ್ತು ರಾಮಕೃಷ್ಣ ಆಶ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸೌಂದರ್ಯ ಅಂತಂದಾಗ ಗೋಕಾಕ್ನ ಫಾಲ್ಸ್ಗಳು ನಮ್ಮ ಕಣ್ಣೆದುರಿಗಿರ್ತದೆ, ಗೊಡಚಿನಮಲ್ಕಿ ಫಾಲ್ಸ್ಗಳು ನಮ್ಮ ಕಣ್ಣೆದುರುಗಡೆ ಬರ್ತದೆ. ಅದೇ ರೀತಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಒಂದು ಹಸಿರಾದಂಥ ಪ್ರಕೃತಿಯನ್ನು ನೋಡಿದಾಗ ಯಾವುದಕ್ಕೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆ ಕಡಿಮೆ ಇಲ್ಲ ಅಂಥೇಳಿ ನಾವು ಇವತ್ತು ಹೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವೆಲ್ಕಮ್ ಹೋಟೆಲ್ ವ್ಯವಸ್ಥಾಪಕ ರಾಹುಲ್ ಕನುಂಗೋ, ಜಬೀನ್ ಎಸ್ ಇತರರು ಇದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.